ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿ ಕೆ ಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ, ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದುಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಎದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಸದನದಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿ ಕೆ ಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ, ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದುಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಎದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಸದನದಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿ ಕೆ ಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ, ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದುಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಎದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಸದನದಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿ ಕೆ ಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ, ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದುಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಎದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಸದನದಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ,
ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ. ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದು ಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು, ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಅದರಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ. ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದು ಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು, ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಅದರಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ. ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದು ಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು, ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಅದರಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ, ಓಕೆ, ಏನಿದು ಡಿ ಕೆ ಶಿವಕುಮಾರ್ ಅವರ ಐಡಿಯಾ? ಹೇಗೂ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದಾರೆ. ಸದ್ಯ ಬಿಬಿಎಂಪಿ ವಿಭಜನೆ ಕೆಲಸ ಕೂಡ ನಡೀತಾ ಇದೆ. ತ್ರಿವಿಭಜನೆ ಅಂತ ಇತ್ತಲ್ವಾ, 3 ಬೇರೆ ಬೇರೆ. ಕನಕಪುರವನ್ನು ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಸಬಹುದಾ? ಕನಕಪುರ ಬಿಬಿಎಂಪಿ ವ್ಯಾಪ್ತಿಗೆ ಬಂದ್ರೆ ದೊಡ್ಡ ಲಾಭ ಆಗುತ್ತೆ. ಆದ್ರೆ ಅಷ್ಟು ಸಾಧ್ಯ ಇದೆಯಾ? ಆಗ ಕನಕಪುರದ ಭೂಮಿಗೆ ಬಂಗಾರದ ಬೆಲೆ ಬರುತ್ತೆ. ಯಾಕಂದ್ರೆ ಇನ್ವೆಸ್ಟ್ ಮಾಡೋರೆಲ್ಲ ಅದು ಕೂಡ ಕನಕಪುರಕ್ಕೆ ಬೆಂಗಳೂರಲ್ಲಿ ಬರ್ತಾರೆ. ಬೆಂಗಳೂರು ಬೆಳೆದಂತೆ ಕನಕಪುರದಲ್ಲಿ ಭೂಮಿಗೆ ಬೆಲೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ಕನಕಪುರಕ್ಕೆ ಏರ್ಪೋರ್ಟ್ ತರಲು ತಂತ್ರಗಳಾಗ್ತಾ ಇದೆಯಂತೆ. ಏರ್ಪೋರ್ಟ್ ಬಂದು ಬಿಟ್ರೆ ಕನಕಪುರ ಜನ ತುಂಬಾ ಲಾಭ ಪಡೀತಾರೆ. ಕನಕಪುರ ಭೂಮಿಗೆ ಕೋಟಿಯ ಬೆಲೆ ಬರುತ್ತೆ. 1 ಕೋಟಿ ಇದ್ದದ್ದು 8 ಕೋಟಿ ಆಗುತ್ತೆ. ಡಿಕೆಶಿ ಕನಸಾಗಿ ಕನಕಪುರ ಜನ ಶ್ರೀಮಂತರಾಗ್ತಾರೆ. ಅದಕ್ಕೆ ಭೂಮಿ ಮಾರಬೇಡಿ ಅಂತ ಅವರು ಹೇಳಿದ್ರು. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಗ್ರೇಟರ್ ಬೆಂಗಳೂರು ಮಾಡುವಂತ ಒಂದು ಕನಸು, ಅಂದ್ರೆ ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ಬೆಂಗಳೂರನ್ನ 7 ಭಾಗಗಳಾಗಿ ಮಾಡೋದು. ನೀವೀಗ ಮುಂಬೈಗೆ ಹೋಗ್ತಿರಲ್ವಾ, ಮುಂಬೈಗೆ ಹೋದಾಗ ಅಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್, ಈಗ ನಮ್ಮಲ್ಲಿ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್, ಅದನ್ನೇ ದೊಡ್ಡದು ಮಾಡೋದು. ಬಹುಶಃ ಅದು ಅದರಲ್ಲಿ ಯಾವ ರೀತಿ ಚರ್ಚೆಗಳಾಗಬಹುದು ಕಾದು ನೋಡ್ಬೇಕು. ನೋಡಿ,